ಸುಕ್ಷೇತ್ರವಾದಂತ ಉಳ್ವಿ ಚನ್ನ ಬಸವೇಶ್ವರ ಸಾನ್ನಿಧ್ಯದಿಂದ ಬಹು ವೈಕುಂಠವಾದಂತ ಆಷಾಢ ಪಂಢರಪುರ ಪಾದಯಾತ್ರಾ ಸೋಹ 16ನೇ ವರ್ಷದ ಆಷಾಢವಾರಿ ಪಾದಯಾತ್ರಾ ಸೋಹ ಯಾವ ಸುಕ್ಷೇತ್ರವಾದಂತ ಪುಣ್ಯ ನಗರ ಆದಂತ ದಾಂಡೇಲಿ ಗ್ರಾಮದಲ್ಲಿ 2ನೇ ಮುಕ್ಕಾಮದ ಯಾವ ಆಜಾದ ನಗರದಲ್ಲಿ ಇರತಕ್ಕಂತ ವಿಠ್ಠಲ ರುಕ್ಮಿಣಿ ಮಂದಿರದಲ್ಲಿ ಇವತ್ತಿನ ನಮ್ಮ ದಿಂಡಿ ವಾಸ್ತವ್ಯಗದನ ಯಥಾಮತಿ ಯಥಾವಕಾಶ ವೇಳೆಯೊಳಗನ ಇವತ್ತಿನ ದಿವಸ ಪಾಯಿವಾಟ ಕೀರ್ತನ ಹಾದಿ ಕೀರ್ತನ ಒಟ್ಟ 1 ತಾಸದೊಳಗನ ಎಲ್ಲಾ ಕಾರ್ಯಕ್ರಮ ಮುಗಿದು ಟೈಮ್ ಎಷ್ಟಾಗೈತ್ರಿ ಈಗ ಎಷ್ಟಾಗೈತ್ರಿ ಒಟ್ಟು 5 ನಿಮಿಷ ಇರಾಪೇರ ಒಟ್ಟು 8:30 35 34 ಇಷ್ಟರೊಳಗ ಐತ್ರಿ ಅದರೊಳಗ ಇಲ್ಲಿ ಜನರಿಗೆ ಕೇಳಬೇಕು ಅನ್ನುವಂತ ಹವ್ಯಾಸರೇ ನಮ್ಮ ಜನರಿಗೆ ಯಾವಾಗ ಮುಗಿಸ್ತಾನ ಅನ್ನುವಂಥದ್ದು ಇವ್ರದೊಂದು ಹವ್ಯಾಸ. ಅಲ್ಲಿ ಕೆಲವೊಂದು ಜನ ಊಟಕ್ಕೆ ಯಾವಾಗ ನೀಡ್ತಾರ ಅಂತೇಳಿ ಗಾಡಿ ಹೊರಗೆ ನಿಂತು ಮಾತಾಡತಾರ, ಅವ್ರದೊಂದು ಹವ್ಯಾಸ. ಎಲ್ಲರದು ಒಂದೊಂದ ತಯಾರಿದೊಳಗದಾರು. ಈ ನಾವು ಯಾವ ರೂಟೇಷನ್ ಹೇಳ್ರ ಜನರಿಗೆ ಮನ ಮುಟ್ಟುವಂಗ ಆಗ್ತೈತಿ ಅಂತ ನಾವು ವಿಚಾರ ಮಾಡತ್ತೀವಿ. ಒಂದ್ ಅರ್ಧ ತಾಸ ಒಳಗ ಕೀರ್ತನ ಅರ್ಧ ತಾಸು ಮಾಡೋಣ್ರಲ್ಲ, ಎಲ್ಲಾರ್ದು ನಿಮ್ಮ ಒಪ್ಪಿಗೆ ಎತ್ತಂದ್ರನ ಇಲ್ಲಪ್ಪ ಅಂದ್ರನ ಈಗ ಅವಂಗ ಹೇಳಿದ್ರಿ ಕಾಯಿ ಮಂತಾತ್ ಮಹಾರಾಜು ಅಂದದವ್ರಿ ಮುಗಿಸ್ಬಿಡೋಣ್ರಿ. ಈಗ ನಾವು ನೀವೆಲ್ಲರೂ ಹೆಂತ ವಾರ್ಕರಿಗಳಪ್ಪ ಅಂದ್ರ ಊಟ ಸಾಟಿ ಸಂತ ಜಾಲಿ ಬಹುತ ಕಲೀತ. ನಾವು ಹಟ್ಟಿ ಕೂಡಿದ ಸಂತರು ಅಂತ. ಯಾವ ಸಂತರಿ? ಪೋಟಾ ಸಾಟಿ ಸಂತ ಜಾಲಿ ಬಹುತ ಕಲಿತ. ನಾವು ಇದ್ರೊಳಗಾಗಿದವ. ಆದ್ರ ಈ ಅಭಂಗದನ ನಾಮ ಚಿಂತನದವನ ವರ್ಣನ ಮಾಡುವಂತ ಒಂದು ಅಭಂಗದನ ಪ್ರಥಮದೊಳಗ ಭಗವಾನ ಪಂಡರಿರಾಯನ ಮಂದಿರದೊಳಗ ಹೃದಯ ಮಂದಿರದೊಳಗ ಸ್ಮರಣೆ ಮಾಡ್ಕೋತ ಕೀರ್ತನದೊಳಗ ಆಗೋಣ. ಪಾಂಡುರಂಗ
पांडुरंग करू प्रथम मन मन दुसरे चरण संताच्या त्यांच्या कृपादान कथेचा विस्तारू बाबाजी सद्गुरु दास तुका नाम गीता उठावटे ಈ ಅಭಂಗದೊಳಗೆ ತುಕೋಬರಾಯರ ಹೇಳ್ತಿದ್ದಾರ ನಾಮಸ್ಮರಣೆ ಮಾಡುವ ಸಲುವಾಗಿ ನಾಮಸ್ಮರಣೆ ತಗೋ ಸಲುವಾಗಿನ ಎಚ್ಚರಾಗ್ರಿ ಅಂತಾರ ನಾಮ ಗೀತಾ ಉಠಾ ಉಠಿ ಹೋಯ ಸಂಸಾರಾಚಿ ತುಟಿ ಮುಂದಿನ ಚರಣ ಏನ್ರಿ ಬಾಳು ಮಹಾರಾಜ್ರ ನಮ್ ದತ್ತ ಮಹಾರಾಜ್ರ ಹೇಳ್ತಾರೆ ಆಗಲೇ ಅವ್ರು ನಾವು ಕೂತಿದ್ದವ್ರಿ ಅವ್ರದೇ ಐತ್ರಿ ಈಗ ಕೀರ್ತನ ಸಂಸಾರವನ್ನ ಬಿಡ್ರಿ ಅಂತ ಹೇಳ್ತಿದಾರ ತುಟಿ ಅಂದ್ರೆ ಪೂರ ಹರಿದು ಹೋಗಿ ಅಂದಿಲ್ರಿ ಮತ್ತ ಅವ್ರ ಹೋಯ ಸಂಸಾರಾಚಿ ತುಟಿ ಈಗ ನಾ ದಾಂಡೇಲಿ ಕೀರ್ತನ ಹೇಳ್ಬೇಕಾಗಿತ್ತಂದ್ರ ನೀವು ದಾಂಡೇಲಿ ಅವ್ರು ನಾಳೆ ಪಂಡ್ರಪ್ಪಗೆ ಎಷ್ಟು ಜನ ಬರ್ತೀರಿ ಹೇಳ್ರಿ ಅಂದ್ರ ನಾ ಕೀರ್ತನೆ ಹೇಳುದ್ರಿ ಇದ್ರಿಗೆಲ್ಲ ನಾವೆಲ್ಲ ಬರ್ಬೇಕು ಮಾಡಿದೇವ್ ಕರೆ ಆದ್ರ ನಮಗ ಸಂಸಾರ बिडवात्री आम्ही यायचा प्रयत्न करतो करे महाराज काय आम्हाला संसार सोडायला तयार नाही आम्ही तरी काय करायचं ಒಬ್ಬ ಪಂಡ್ರಪುರದಾಗ ಒಂದು ಆಶ್ರಮದೊಳಗ ಕಾಯಂ ಗುರು ಸೇವಾ ಮಾಡುವಂತ ವ್ಯಕ್ತಿ ಕಾಲಾಂತರವಾಗಿ ಮಠದೊಳಗ ಆ ವಾಡ್ಯದೊಳಗ ಸೇವಾ ಮಾಡ್ಕೋತಿದ್ದವ ಬರ್ಬರ್ತ ಏನಾಗಿದ್ ಬಿಟ್ಟಪ್ಪ ಅಂದ್ರ ಯಾವ ವೇಳೆಕ ಅವಂಗ ಪ್ರಪಂಚದೊಳಗಿದ್ ಬಿದ್ದ ಮದುವೆ ಆಯ್ತು ಹೆಂಗ ದಿವಸ ಹೋಗ್ತೈತ್ಲ ಹಂಗ ಮಠದ ಕಡೆ ಬರೋದ್ ಬಿಟ್ಟ ವಾಡ್ಯದ ಕಡೆ ಬರೋದ್ ಬಿಟ್ಟ ಗುರು ಸೇವಾನು ಬಿಟ್ರು ಅವಾಗ ಗುರುಗಳು ಅವನ ಹಾದಿ ಒಳಗ ಒಂದು ದಿವಸ ಭೇಟಿ ಆದಾಗನ ಗುರುಗಳು ಕೇಳ್ತಿದ್ದಾರ ಬಾಬಾ ಯಾಕಪ್ಪ ನೀವು ವಾಡ್ಯಕ್ ಬರೋದ್ ಬಿಟ್ಟಿ ಸೇವಾ ಮಾಡಾಕ್ ಬರೋದ್ ಬಿಟ್ಟಿ ಗುಡಿಗೆ ಬರೋದ್ ಬಿಟ್ಟಿ ಯಾಕ ಏನ್ ಕಾರಣ ಅವಾಗ ವ್ಯಕ್ತಿ ಹೇಳ್ತಿದ್ದಾನ ಅವ ಶಿಷ್ಯ ಹೇಳ್ತಾನ ಗುರುದೇವ ನಾ ಬರ್ಬೇಕು ಮಾಡಿದೇನ ಕರೆ गुरुजी मी यायच्या मनात आहे करे मला काय संसार सोडायला तयार नाही संसार काय सुटत नाही ಹೌದ್ರಲ್ಲ ಬರ್ಮ ಅವಾಗ ಗುರುಗಳು ಅಂದ್ರು संसार तुला धरले का संसारला तू धरले का संसार तुला धरले का ಅಂತ ಕೇಳಿದ್ರು ಸಂಸಾರ ಏನು ನಿಮ್ ಹಿಡಿದೈತೋ ಏನು ನೀವೇ ಏನ ಸಂಸಾರ ಹಿಡಿದೋ ಈಗ ನಾಳೆ ಊರ್ ಕಡೆ ಹೋಗೋ ಮಂದಿ ನಾ ಕೇಳಾತನ್ರಿ ಸಂಸಾರ ಏನ ನಿಮ್ಮನ್ನ ಹಿಡಿದೈತೋ ಏನ ನೀವು ಅದನ್ನ ಹಿಡಿದವ್ರು ಕರೆ ಹೇಳ್ಬೇಕ ನಾಳೆ ಇದನ್ನ ಹೇಳೇ ಹೋಗ್ಬೇಕ್ರಿ ನೀವು ಈಗ ಯಾರ ಹೊಂಟಿದ್ರಲ್ಲ ಮುಂದಿನ ಸಪ್ತಾಹಗಳು ನಿಮ್ಮನ್ನ ಮುಂದ್ ಅದಾವ್ರಿ ಒಂದ್ ದಿವ್ಸ ಚಾಲು ಮಾಡುದು ಮರನೇ ದಿವ್ಸ ಮೂರ್ತಿ ತೋರ್ಸುದು ಆ ಕಾರ್ಯಕ್ರಮ ಪ್ರಾರಂಭ ಮಾಡುದು ಹೋಗುದು ಅಷ್ಟೇ ಈಗ ನಮ್ದು ಏನ್ ಕರ್ತವ್ಯ ಸ್ಥಾಪನಾ ಮಾಡ್ಬೇಕಾಗೈತಿ ಯಾರನ್ನಾರ ಒಬ್ಬರು ರೆಸ್ಪೆಕ್ಟ್ ಮೇಲೆ ಕುಣಿಸ್ ಬೋಲ ಅನ್ನೋದ್ರಿ ಯಮನಾಥ್ ಮಹಾರಾಜರ ಲಕ್ಷ್ಯ ಆಗಿರ್ಲ್ರಿ ಚಾಲು ಮಾಡುದು ನಾವು ಮೂರ್ತಿ ತೋರ್ಸುದು ಹೋಗಿ ಬಿಡುದು ನಾವು ಬಂದಿದ್ದಿರ್ಲ ಅನ್ನೋದ್ರಿ ಏನ್ ಮಾಡುದ್ರಿ ನಮ್ದು ನೀರ್ ಹಸೋದೈತಿ ಎತ್ತ ಹೊಡಿಯೋದೈತಿ ಗಳೆ ಹೊಡಿಯೋದೈತಿ ಅದನ್ನ ಮಾಡೋದೈತಿ ಇದನ್ನ ಮಾಡೋದೈತಿ ಮಾಡ್ರಿ ಬಾಬಾ ಮಾಡಾಕ್ ಯಾರು ಜ್ಞಾನೋಬ್ರ ನಿಮಗ್ ಬ್ಯಾಡ ಅಂದಿಲ್ಲ असोनी संसारी जीव युगुकारी शास्त्र भारी बाल
ವೇದಶಾಸ್ತ್ರವು ಭಾರಿ ಬಾಯಸಾರ ವೇದಶಾಸ್ತ್ರ ಭಾರಿ ಬಾಯಸರ हरे मुखे मना 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 पुण्य घराना गुणगारी पुण्याची घराना गुणगारी पुण्याची घराना गुणगारी हरि मुखे मना हरि मुखे मना पुण्याची घराना गुणगारी ಜ್ಞಾನೋಗಾರಂತಾರ ಅಸೋಗ ಸಂಸಾರಿ ಜೀವವೇಗು ಕರಿ ಸಂಸಾರ ಮಾಡ್ರಿ ಸಂಸಾರ ಏನ್ ಬಿಡಾಕ್ ಹೋಗ್ಬಾಡ್ರಿ ಅಂತ ಹೇಳ್ತಿದ್ದಾರ ಅಸೋನಿ ನಸಾರಿ ಸಂಸಾರದೊಳಗೆ ಇದ್ದು ಇಲ್ಲದಂಗ ನೀವ ಪ್ರಪಂಚವನ್ನ ಮಾಡ್ರಿ ಅಂತೇಳಿ ಈ ಅಭಂಗದೊಳಗನ ಹೇಳ್ತಿದ್ದಾರ ಮುಂದಿನ ಕಡಿಯುವಾಗ ಹೇಳ್ತಿದ್ದಾರ ಐಸಾ ಲಾಭ ಬಂದಾಗಾತಿ ಈ ಲಾಭವನ್ನ ನಿಮ್ಮ ಪದರದೊಳಗೆ ಕೊಟ್ಕೋರಿ ವಿಠಲ ಪಾಯಿ ಪರಿಮಿತಿ ಮುಂದಿನ ಚರಣದ ಹೇಳ್ತಾರ ನಾಮ ಪರತೆ ಅನೇಕ ಸಾಧನ ಅದಾವ್ರಿ ಒಂದು ಸಾಧನ ಇಲ್ಲ ಆದ್ರೆ ಎಲ್ಲಾ ಸಾಧನದೊಳಗನ ಉತ್ತಮವಾದಂತ ಯಾವ ಸಾಧನಪ್ಪ ಅಂದ್ರನ ಭಗವಂತನ ನಾಮಸ್ಮರಣೆ ಅನ್ನುವಂತ ಈ ನಾಮಸ್ಮರಣೆ ಅನ್ನುವಂತ ಈ ಸಾಧನ ಹೊರತಾಗಿ ಅನ್ಯ ಸಾಧನೆ ಬೇರೆ ಹೋಗ್ಬೇಡ್ರಿ ಅದಕ್ಕಾಗಿ ನಾನಾ ಸಾಧನಾಚ ಕೇಲ ಕಟ್ಟಪಟ್ ಅನೇಕ ಸಾಧನ ಮಾಡಕ್ ಹೋಗಿ ಅಲ್ಲಿ ಪಾರಮಾರ್ಥ ಆಗಂಗಿಲ್ಲ ಅಲ್ಲಿ ಪರಮಾತ್ಮನ ಪ್ರಾಪ್ತಿ ಆಗಂಗಿಲ್ಲ ಭಗವಂತನ ಭೇಟಿ ಎಲ್ಲ ಈ ಭಗವಂತನ ನಾಮಸ್ಮರಣೆ ಸಾಧನ ಮಾಡಿದ್ರಂದ್ರನ ಈ ಪರಮಾತ್ಮ ಸುಖೇ ಯಥೋ ಘರ ನಾರಾಯಣ ಪರಮಾತ್ಮ ನಾರಾಯಣ ನಿಮ್ ಮನೆಗೆ ಬರ್ತಾನ ಇದು ಒಂದ ಸಾಧನ ಮಾಡ್ರಿ ಇದ್ರೊಳಗ ನಾ ಹೇಳೋದ್ರೊಳಗ ನಿಮ್ಗ ಸಂಶಯ ಇತ್ತಂದ್ರ ಏನ್ ಹೇಳುತ್ತಾಗ್ರಿ ತುಕೋಬ್ರಾಯರ್ ಶಬ್ದದ ನನ್ನ ಮಾತಿನ ಮ್ಯಾಗ ಏನಾರ ಜರ ಭರವಸಿದ್ರ ಬರ್ಸವಾರ ಇಲ್ದ್ರಕ ನನ್ನ ಭಗವಂತನ ಆನಿ ಮಾಡಿ ನನ್ನ ಭಗವಂತನ ಶಪಥ ಮಾಡಿ ಹೇಳ್ತೇನಂತಿದ್ದಾರೆ ಯಾಹೂನಿ ಅನೇಕ ನಾಹಿ ಪೈಸಾದನ ವಹಾತಸೆ ಆನ ನನ್ನ ಭಗವಂತ ಪರಮಾತ್ಮನ ಆನಿ ಮಾಡಿ ಶಪಥ್ ಮಾಡಿ ಹೇಳ್ತಾನಂತಾರ ಈ ನಾಮಸ್ಮರಣಿ ತಗೋಲಾರ್ದಂಗ ಯಾರು ಇರಾಕ್ ಹೋಗ್ಬೇಡ್ರಿ ಹಾಕಾರೋನಿ ಸಂಗೀತಕ ನಾಮಗೀತ ಉದಾಹರಣೆ ಹೇಳಬೇಕಾಗಿತ್ತಂದ್ರನ ನಾವು ಉಳ್ವಿದಿಂದ ಪಂಡ್ರಪುರದಿಂದ ಉಳ್ವಿದಿಂದ ಇಲ್ಲಿ ದಾಂಡೇಲಿವರೆಗೆ ಬಂದವ್ರಿ ಎಷ್ಟ್ ಹೆಜ್ಜೆ ಬಂದವ್ರಿ ಉಳ್ವಿದಿಂದ ಇವತ್ತು 2ನೇ ಮುಖಾಮುಖ ಈಗ ಉಳ್ವಿದಿಂದ ದಾಂಡೇಲಿ ಎಷ್ಟು ಕಿಲೋಮೀಟರ್ ಐತ್ರಿ किती किलोमीटर हा 50 म्हणते आणि 60 म्हणते जास्त असेल हो 34 ते आणि 15 कोटोळी पासून 34 किलोमीटर हा 50 म्हणा 60 म्हणा 70 म्हणा काय आम्हाला म्हणायला काय होणार आहे 40च म्हणा आम्ही चालत आलेला आम्हाला माहित आहे किती किलोमीटर हा महाराज ಹೇಳ್ತಿದ್ದಾರ ರಾಮವಾತೆ ಚಾಲೆ ಯಜ್ಞ ಪಾವುಲ ಪಾವುಲೆ ಒಂದೊಂದು ಹೆಜ್ಜೆಗೆ ಒಂದೊಂದು ಯಜ್ಞ ಆಗ್ತೈತಂತ್ರಿ ಎಷ್ಟ್ ಹೆಜ್ಜೆಗ್ರಿ
एका पावलाला एक यज्ञ पूर्ण होते महाराज. कलियुगामध्ये एक यज्ञ करतो म्हणले तर यज्ञ पूर्ण होणार नाही, यज्ञ अपूर्ण होणार. कलियुगामध्ये कुठला यज्ञ करायचे म्हणजे नामरूप यज्ञ तो परम बाधुनष्टके स्नानादी कर्म नामे पावन धर्म नाम पर ब्रह्म वेदात. ज्ञानोबराय म्हणतात महाराज, नाम कलियुगामध्ये कुठला यज्ञ श्रेष्ठ म्हणजे कलियुगामध्ये नामस्मरणी यज्ञ, नामस्मरणी सारखं यज्ञ कुठलं पण चांगलं नाही. नामरूप यज्ञ तो परम. परम म्हणजे चांगलं म्हणजे कुठलं यज्ञ म्हणजे नामस्मरणी सारखं कलियुगामध्ये कुठलंच यज्ञ नाही. ಕಲಿಯುಗದೊಳಗೆ ಯಜ್ಞ ಅಂತ ಯಾವ್ದಪ್ಪ ಅಂದ್ರ ನಾಮಸ್ಮರಣೆ ಅಂತ ಯಜ್ಞ ಯಾವುದೂ ಇಲ್ಲ. ಪಾಂಡವರು ಒಮ್ಮೆ ಯಜ್ಞ ಮಾಡಿದ್ರು. ಯಾರು ಮಾಡಿದ್ರು? ಪಾಂಡವರು ಯಜ್ಞ ಮಾಡ್ಯಾರ. ನಮ್ ದಿಂಡಿಯವ್ರ ನೋಡ್ರಿ ಮಾತಾಡತ್ತಾರಂದ್ರ ಅದ ಮಂದಿ ಫೋನ್ ಮನಿ ಕಡೆಯಿಂದ ಬರ್ತಾವ್ರ, ಟವರ್ ಬಂದೈತ್ಲ, ನೀರ್ ಹಾಸಿದಿ, ಮಳೆ ಆತು, ಬೆಳೆ ಆತು ಅಂದ್ರೆ ಇವ್ರ ದಿಂಡಿ ಒಳಗಿಲ್ರಿ, ಇವ್ರೆಲ್ಲಾ ಮನ್ಯಾಗ ಅದಾರ್ರಿ. ಇಲ್ಲಿ ಪಾದಯಾತ್ರೆಗೆ ಬಂದಾರಲ್ಲ ಎಲ್ಲಾರು मन्याग अदारो. आ मन्यागिನ मंदी ಎಲ್ಲ ಇಲ್ಲಿ अदारो. आमचे मिस्टर इथं दांडेला आले असेल, कीर्तन मध्ये असेल, कीर्तन ऐकत असेल, ह्यांनी कुठल्या कीर्तन मध्ये नुसता दड येत आहे, मन तकडीच घरात आहे. ಒಂದ್ ಊರಿಗೆ ನಾ कीर्तनಕ್ಕೆ ಹೋಗಿನ್ರಿ. ಆ आई काही ಮಾಡಕತ್ತ एका गावात कीर्तन करते, आजी हात वर करायला लागली. हात वर करायला सारखं सारखं म्हणलं आजीला, मग सांगताना काय कीर्तन बिर्तन चुकले का, विषय चुकले का म्हणून कीर्तन जय विठ्ठल म्हणजे कीर्तन संपवलं, आरतीच केला. सगळे लोक पाया पडायला आल्यानंतर ते आजीला बोलवून घेतले. आजी मी सांगताना काय चुकले का? तुम्ही हात वर कर, सारखं हात वर करत होता, हा असंच हात वर करता कशामुळं? मी सांगताना काय विषय चुकले का, कीर्तन चुकले, काय चुकलं? तुझे काय चुकलं बाबा? तुझे तू सांगत होता मी येताना दरवाजाला खडी लावलेला, कुलूप लावले, कुलूप बसले का नाही म्हणून ओढून ओढून बघत होतो. ती कुठं होती आजी? हा ಅಜ್ಜಿ ಅದಾಳ, ಎಲ್ಲಿ ಅದಾಳ? ಕೀರ್ತನದಾಗ ಅದಾಳ. ಅಜ್ಜಿ ಲಕ್ಷ ಏನೈತ್ರಿ? ಮನ್ಯಾಗ ಕೀಲಿ ಮ್ಯಾಲ ಲಕ್ಷ ಐತಿ. ಈ ನಮ್ಮ ಮಂದಿ ದಿಂಡ್ಯಾಗ ಐತೆ ಕರೆ, ಇವ್ರ ದಿಂಡ್ಯಾಗ ಅದಾರ. ಏನ ಹಾಲು ಹಚ್ಚಿದಾನೋ ಇಲ್ಲ, ಹಾಲದ ಬಿಲ್ ಎಲ್ಲ ಇವನ್ ನುಂಗಿದಾರೋ ಏನಿಲ್ಲೋ. ಪಾಂಡವರ ಯಜ್ಞ ಮಾಡಿದಾಗನ 99 ಯಜ್ಞ ಮಾಡಿದ್ರಿ. ಪಾಂಡವರು ಯಜ್ಞ ಮಾಡಿದಾಗ ಎಷ್ಟ ಯಜ್ಞ ಮಾಡಿದ್ರ ಅವ್ರಿ? ಒಂದ ಯಜ್ಞ ಆಗ್ಬೇಕಾಗಿತ್ರಿ. ಒಂದ ಯಜ್ಞ ಆದಾಗ ಆ ಯಜ್ಞ ಪೂರ್ಣ ಅವಸ್ಥೆ ಆಗುದತ್ರಿ. 100 ಯಜ್ಞ ಆದಾಗ ಒಂದ್ ಯಜ್ಞ ಪೂರ್ಣ ಆಗುದತ್ರಿ. ಎಷ್ಟ್ರಿ? 100 ರೀ. ಕೊಹ್ಲಿ ಇದನ್ನ ಆಡ್ತಿರ್ತಾನಲ್ಲ, ಏನ್ರದ ಬ್ಯಾಟಿಂಗ್ ಆಡೋದ್ನ್ಯಾಗ 99 ರನ್ ಆದಾಗ ಔಟ್ ಆಗಂದ್ರಿ. ಬರ್ಮ ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ಆಡೋದ್ನಾಗ 90 ಆಟ ಅಂದ್ರೆ ಹಿಂಗ್ ಕುಟುಕ್ ಯಾಕೆ ಬಿಡ್ತಿದ್ದ ಗಂಗೂಲಿ, ಸಚಿನ್ ತೆಂಡೂಲ್ಕರ್? ನೋಡಿದಿ ಕ್ರಿಕೆಟ್? ನೋಡ್ತಿಲ್ಲ? ಇಲ್ಲ, ಮೊಬೈಲ್ ಹೊಳೆ ನೋಡ್ತಿರ್ತಿ ತೆಗ್ದು ಅದಕ್ಕೆ ಕೇಳಿನ. ಅವ್ ಗಂಗೂಲಿ ಸಂಜೀವ್ ಅವ್ ಆಡೋದಪ್ಪ ಇರ್ಲಿ, ಇಲ್ಲಿ ಕುಂತವ್ರಿಗೆ ಬಾಳ ಟೆನ್ಷನ್ ಮಾಡ್ತಾವ್ರಿ ಇಬ್ರು ಕೂಡಿ. ಆಡವ್ರ ಅವ್ರ ಎಲ್ಲಾ ಮಾಡವ್ರ ಅವ್ರ. ಗಂಗೂಲಿ ಇವ್ ಸಚಿನ್ ತೆಂಡೂಲ್ಕರ್ ಅಂತ ಏನ್ 99 ಸರಿಗೆ ಇವ ಔಟ್ ಆಗ್ಯಾನ. ಆಮೇಲೆ ಅದೇ ಅದಕ್ಕೆ ಒಂದ ರನ್ ಆ ಸೆಂಚುರಿಗೆ, ಆ ಶತಕಗೆ ಎಷ್ಟು ಅವಶ್ಯಕತೆ ಐತಿ ಗೊತ್ತೈತ್ರಿ? 99 ರನ್ ಆಡಿ ತೆಗೆದನ. ಖರೆ ಒಂದ್ ರನ್ ಮಿಸ್ ಆತಂದ್ರಿ ಅವನ್ ಶತಕನ ಆಗೋಲ್ಲ, ಅವನ್ ಸೆಂಚುರಿನ ಆಗಲ್ಲ, ಮಿಸ್ ಆಗಿ ಬಿಡ್ತೈತಿ, ಕಳ್ಕೊಂಡೆ ಬಿಟ್ರಿ ಅವ್. ರೈತರು ನಿಮ್ಮ ಇತಿಹಾಸ ಹೇಳೋಣ್ರಿ. ನೀವು ಹೊಲ ಎಲ್ಲ ಬಿತ್ತಿರ್ತೀರಿ, ಹೊಲ ಎಲ್ಲ ಬಿತ್ತಿರ್ತೀರಿ, ಇನ್ನು ಒಟ್ಟ ಇನ್ನು ಯಾರ ಸಾಲ ಓದಿರ್ತಾವ್ರಿ? ಬಾರಿ 2 ಸಾಲ ಅನ್ರಿ, ಬೇಕಾರ ತಲಿ ಮ್ಯಾಲ ಅನ್ರಿ, ತಲಿ ಸಾಲ ಅಂತಾರ. ಏನು ಅಂತಾರಲ್ಲ, ಹಿಂಗ್ ಹೊಡಿತಾರಲ್ಲ, ಏನದ ಸಿದ್ದಾಪುರ ಏನದ?
ತಲಿಮೇರಿ ತಲಿಮೇರಿ ಉಳಿತಂದ್ರ ನಿಮ್ದ ಗಬಗನ್ ಮಳಿ ಬಂದ್ ಬಿಡ್ತದ್ರ. ನಮ್ಮ ಬಿಸರೋಟಿ ಮಹಾರಾಜ್ ಹೇಳ್ತಾರ, ಹಿಂಗ್ ಬಿತ್ ಎತ್ತ ಬಂದ್ರಿ ಮಂದ ಮಳಿ ಕಟ್ಟಾಕೈತಂದ್ರ ಆ ತಲಿಮ್ಯಾರಿ ಆಗೋತ್ನ್ಯಾಗ ಬರುದತ್ ಮಳಿ ಅದ. ಹಿಂಗ 99 ಯಜ್ಞ ಪಾಂಡವರು ಮಾಡಿದ್ರು. ಅವಾಗನ ಆ 99 ಯಜ್ಞಕ್ಕನ ಒಬ್ಬರ ಸತ್ಪುರುಷರ ಬೇಕಾಗಿದ್ರೆ. ಯಾರ್ರಿ ಅವ್ರ? ನಾ ಬಾಳಸರಿಗೆ ಕೀರ್ತನದಾಗ ಹೇಳಿದ್ದೇನೆ, ಯಾರು ಬೇಕಾಗಿದ್ರ ಅವ್ರಿ? ಅವ್ರು ಬಂದಾಗನ ಆ ಯಜ್ಞ ಪೂರ್ಣ ಆಗುದತ್ರಿ. ಅಲ್ಲೇ ಮಠನ ಯಜ್ಞ ಮಾತ್ರ ಪೂರ್ಣ ಆಗ್ತಿರಕ್ಕಿಲ್ಲ. ಪಾಂಡವರ ಆ ಯಜ್ಞ ಮಾಡಬೇಕಾದ್ರೆ ಒಂದೊಂದ ರಾಜ್ಯಗಳ ಹೋಗಿ ತಮ್ಮ ಎಲ್ಲರೂ ಒಂದಾದ್ರು, ಒಂದು ಕಡೆ ಭೀಮನ, ಒಂದು ಕಡೆ ಅರ್ಜುನ, ಒಂದು ಕಡೆ ನಕುಲ, ಸಹದೇವನ ಎಲ್ಲಾ ರಾಜ್ಯದೊಳಗೆ ಹೋಗಿ ಆ ರಾಜ್ಯದ ಹಿಂಬಾಲಿ ಆ ಸಹಕಾರ ತಗೊಂಡು ಅವ್ರ ಹಿಂಬಾಲಿ ಯಾರು ಸಹಕಾರ ಕೊಡುವಲ್ಲಿ ಯುದ್ಧ ಮಾಡಿ ಆ ಯುದ್ಧದೊಳಗೆ ಅವ್ರನ್ನ ಸೋಲಿಸಿ ಅವ್ರನ್ನೆಲ್ಲಾರನ್ನು ಏನು ಮಾಡಿಕೊಂಡಪ್ಪ ಅಂದ್ರ ಸಹಕಾರ ತಗೊಂಡ ಬಂದ ಆದಾಯ ರಾಜ್ಯಗಳಿಂದ ಮುತ್ತು ರತ್ನಗಳನ್ನ, ರೊಕ್ಕ ರೂಪಾಯಿಗಳನ್ನ ಎಲ್ಲಾ ಕೂಡಿಸಿಕೊಂಡು ಬಂದ ಹಿಂಗ ಯಜ್ಞ ಮಂಟಪವನ್ನು ಹೂಡಿಕಿಸಿಂದ ಆ ಯಜ್ಞದೊಳಗನ ಒಂದು ಆನೆ ಸೊನ್ನೆಯಷ್ಟ ತುಪ್ಪ ದಾರಿ ಇರ್ತಾರೆ. ಹತ್ತೀಚೆ ಸೊಂಡಿಯವರ ತುಪ್ಪ ಧಾರಣ ಕರೆದ ಯಜ್ಞಾನ. ನೀವು ಮನ್ಯಾಗ ತುಪ್ಪ ಹಾಕ್ತಿರೇನೋ ಒಂದು ಆನೆ ಸೊಂಡಿ ಅಟ್ಟಿ ಅಂದ್ರಿ. ಈಗ ನಾವು ಫಳಿ ಅಂತೇಳಿ ಮಾಡಿದಾರ ಬ್ರಾಹ್ಮಣ್ರಿ, ಹಿಂಗ್ ತುಪ್ಪದಾಗ ಎತ್ತಾರ್ರಿ ಅವ್ರ, ಹಿಂಗ ಯಜ್ಞದ ಮೇಲೆ ಹಾಕ್ತಾರ. ಬೀಳ್ತೈತೋ ಇಲ್ಲೋ ಗೊತ್ತಿಲ್ಲ ಅದ. ಸ್ವಹ ಸ್ವಹ ಅಂತಿರ್ತಾರ ಎಲ್ಲಾ ಕೂಡಿ. ನಮ್ಮಂತ ಮಂದಿ ಸತ್ಯನಾರಾಯಣ ಪೂಜೆಕ್ ಅಂತಾರ ಅಂದ್ರೆ ಎಲ್ಲಾ ಕಟ್ಟಿಗೆ ತಗೊಳ್ಳಿ ಒಮ್ಮೆ ಸ್ವಹ ಅಂತ ನಾವು. ಹಿಂಗ್ ಪಾಂಡವ್ರ ಬರೀ ತುಪ್ಪ ಹಿಂಗ್ ಬ್ಯಾರೆಲ್ ಗಂಟ್ಲೆ ಅಲ್ರಿ, ಆನಿ ಸೊಂಡಿ ಎಷ್ಟು ಬೀಳ್ತಿತ್ಲ ರೀ, ಆ ರೀತಿಯಾಗಿ ಹಿಂಗ ಧಾರಣ ಮಾಡಿ 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 99 ಯಜ್ಞ ಆಗಿ ಒಂದ್ ಎದ್ದು ಇಳಿತು. ಅವಾಗ ದುರ್ವಾಸ ಮಹಾಮುನಿಗಳಂತ ಒಬ್ರು ಸತ್ಪುರುಷರು ಉಳಿದ್ರು. ಅವಾಗ ಕೃಷ್ಣ ಪರಮಾತ್ಮ ಅಂತಾನ ಆ ಯಾರಪ್ಪ ಅಂದ್ರೆ ದುರ್ವಾಸ ಮಹಾಮುನಿಗಳಂತ ಅಂತ ಸತ್ಪುರುಷರನ್ನ, ವಶಿಷ್ಠರಂತ ಅಂತ ಸತ್ಪುರುಷರನ್ನ ಅವ್ರನ್ನ ಕರ್ಕೊಂಡು ಬಂದ ಈ ಯಜ್ಞದೊಳಗ ಸಮಾಗಮಿ ಆದ್ರಂದ್ರನ ಈ ಯಜ್ಞದೊಳಗ ಬಂದ ಆ ಸದ್ಗುರುವಿನ ಪಾದ ಪೂಜೆ ಮಾಡಿನ ಯಜ್ಞ ಪೂರ್ಣಾವಸ್ಥೆ ಆಗ್ತದೆ. ಅಲ್ಲಿ ಮಠ ಯಜ್ಞ ಪೂರ್ಣ ಆಗುದಿಲ್ಲ, ಅವ್ರನ್ನ ಕರ್ಕೊಂಡ್ ಬರ್ಬೇಕ್ರಿ ಅಂದ್ರ. ಪಾಂಡವ್ರಿಗೆಲ್ಲಾ ತಲೆ ಕೆಡ್ತಿರಿ. ಯಜ್ಞ ಮಾಡವ್ರ ನಾವ್ರು, ಯುದ್ಧ ಮಾಡವ್ರ ನಾವು, ಖರ್ಚು ಮಾಡವ್ರ ಅವನಿಂದ ಏನಪ್ಪಾ. ಈಗ ನಿಲ್ರಿ, ದಿಂಡಿ ಅಂದ್ರ ಒಬ್ರ ಕಡಿಮೆ ಆದ್ರೆ ನಡಿತೈತ್ರಿ? ದಿಂಡಿಯಾಗ ಎಲ್ಲಾರು ಬೇಕಲ್ಲ ರೀ, ಹೌದಲ್ರಿ? ಎಲ್ಲಾರು ಅಡಿಗೆ ಮಾಡವ್ರು ಬೇಕಾರಿ, ಊಟ ಮಾಡವ್ರನು ಬೇಕಾರಿ, ಜೇಂಡ ಹಿಡಿಯವ್ರನು ಬೇಕ, ಖಾಲಿ ಓದವ್ರನು ಬೇಕ, ಏನಾವ್ ಸೇವಾ ಮಾಡವ್ರನು ಬೇಕ, ನಿದ್ದಿ ಮಾಡವ್ರನು ಬೇಕ, ಕತಿ ಹೇಳೋ ಮಂದಿಯೂ ಬೇಕ, ಅನ್ನೋ ಮಂದಿಯೂ ಬೇಕ. ಬರ್ಮನ್ ಅಂತ ಮಂದಿ ಎಲ್ರಿಗೂ ನಡೀತೈತಿ ಒಂದ್ ಹೇಳ್ಕರಿ, ಇವ್ರು ಮಾತ್ರ ಬೇಕ. ಆದ್ರ ನೀವು ಯಾವ ಕೆಲ್ಸಕ್ಕೆ ಬಂದಿರ್ತಾರಲ್ಲ ಆ ಕಡೆ ಲಕ್ಷ ಇಟ್ಟು ನೀವು ಸೇವಾ ಮಾಡತ್ ಬರ್ರೆ. ಇಲ್ಲಿ ಏನಕ್ಕೆ ಬಂದಿದ್ರಿ, ಏನ್ ಕೆಲಸ ಮಾಡ್ತು ಅದನ್ನ ಪರಿಪೂರ್ಣವಾಗಿ ಸಂಸಾರ ಪ್ರಪಂಚವನ್ನ ತ್ಯಾಗ ಮಾಡಿರ್ತೀರಿ. ವಿಷಯದ ಕಡೆ ಬರೋ ನಾವು ಹಿಂದಾಡಿಸಿ ವಿಷಯ ಸೂಚನಾದಾಗ ಹೇಳ್ತೇನೆ ನಿಮಗೆ. ಅವಾಗ ಅವ್ರನ್ನ ಕರೆಸ್ಬೇಕಂತ ಪರಮಾತ್ಮನ ಆಜ್ಞೆ ಆಯ್ತು. ಅವಾಗನ ಗಟ್ಟಿಯೋಳ ಆಳ ಅಂತೇಳಿ ಅದ್ರಾಗನ ಹಂಗಸ ಆಧಾರ ಬರೋದಿಲ್ಲ ಅಂತೇಳಿ ಭೀಮನನ್ನು ಕಳಿಸಿರಿ. ಸಾದಾ ಮಂದಿ ಹೋದ್ರ ಪಾಡ ಆಗುದಿಲ್ಲ, ಭೀಮನನ್ನ ಕರ್ಕೊಂಡ್ ಕಳ್ಸಾಕ್ ಹೋಗ್ಬೇಕಂತ ಭೀಮನ್ ಕರಿಯಾಕ ಹಚ್ಕೊಟ್ರಿ. ಭೀಮ್ ಗದಾ ತಗೊಂಡ್ ಹೋದ್ ನೋಡ್ರಿ. ಯಾರಿ? ಭೀಮ ಗದಾ ತಗೊಂಡ್ ಹೋದ್ರಿ. ಯಾರನ್ನ ಕರಿಯಾಕೆ? ಸತ್ಪುರುಷರಾದಂತ ವಶಿಷ್ಠ ಮಹಾಮುನಿಗಳಾದಂತ ಸದ್ಗುರುನ ಕರಿಯಾಕ ಭೀಮ್ ಆದ್ರಿ. ನಾವು ಒಬ್ಬೊಬ್ರಿಗೆ ಏನಾರ ಹೇಳ್ತಿರ್ತಾರೆ,
ತಂದಾರ್ನ ತಂತ ಉಗಿತಾರ ಹಂಗ. ಯಾರಿಗೆ ಯಾವ ಕೆಲಸ ನೇಮಿಸಿರ್ತ ಅದನ್ನ ಅಚ್ಚುಕಟ್ಟಾಗಿ ಮಾಡ್ಬೇಕು. ನಿಮ್ ಸೇವಾ ಐತ್ರಿ, ನೀವ್ ಮಾಡಿದಂತ ಸೇವಾ, ನೀವ್ ಏನು ಸೇವಾ ಮಾಡ್ತಿರಲ್ಲ ಅದ ಸೇವಾ ನಿಮ್ಮ ಪುಣ್ಯ ನಿಮ್ ಮನಿಗೆ ಬರ್ತದ. ನಾವ್ ಹೇಳ್ಬೇಡಪ್ಪ ಅಂದ್ರೆ ಯಾರಿಗೂ ಹೇಳುದಿಲ್ಲ, ಆರಾಮ್ ನಾವ್ ತಟಸ್ಥಿತಿ ದಾನ ವಿಠೇವರಿ. ಅದಕ್ಕೇತನ ಜ್ಞಾನದೇವ ಮೌನ ಜಪಮಾಳ ಅಂತರಿ ದರೋಣಿ ಶ್ರೀಹರಿ ಜಪೇಸದ. ಈಗ ಪಂಡ್ರಪುರದಿಂದ ನಮ್ಮ ಆಳಂದಿದಿಂದ ಒಬ್ಬ ಪಂಡ್ರಪುರ ಮಠ ನಮ್ಮ ವಾರಿ ನನ್ನ ಹಿಂಬಾಲಿ ಒಬ್ಬ ಕಲ್ತಾವ ಮೌನ ಆಚರಣೆಯಾಗ ಬರ್ತಾನ್ರಿ. ಒಟ್ಟ ಮಾತಾಡ್ದಂಟ ನಾನು ಒಳಗಿಂದ ಪಂಡ್ರಪುರ ಮಠ ಒಟ್ಟ ಮಾತಾಡಬಾರ್ದು, ಒಟ್ಟ ಮಂದಿ ಬೇಯಬಾರ್ದು ಅನ್ಸಾತೈತ್ರಿ. ನಾಳಿಂದ ಮೌನ ಆಚರಣೆ ಮಾಡ್ರಿ, ಕೀರ್ತನ ಹೇಳಂಗಿಲ್ರಿ. ಮತ್ ನಿಮ್ ಕೆಲಸಾನು ಹೇಳಂಗಿಲ್ಲ, ನಿಮ್ಗೆ ಬೇಯಂಗಿಲ್ಲ. ಮತ್ ನನಗೆ ನೀವು ಸಿಟಿಗೆ ಬರುದು ಎದಕ್ ಬೇಕಾಗಿತ್ರಿ? ನಿಮ್ ಕರ್ತವ್ಯ ಐತಿ. ಯಾರಿಗೆ ತ್ರಾಸ ಆಗಿರ್ತದ, ಯಾರಿಗಿಲ್ಲ, ಯಾರು ಏನ್ ಸೇವಾ ಮಾಡ್ತಿದ್ದಾರೋ ನಮ್ಮ ಸೇವಾಕಾಗೆಲ್ಲ ಇದೆಲ್ಲ ಒಂದ ಪಾರಮಾರ್ಥವನ್ನ ಪುಣ್ಯವನ್ನ ಗಳಿಸಕ್ ಕೊಟ್ಟಿದ್ರಿ. ಪುಣ್ಯಾಚಿ ಗಣನ ಕೋನಕರಿ. ಭೀಮ ವಿವೇಕನ ಸದ್ಗುರು ಇದ್ದಂತ ಪರ್ಣ ಕುಟೀರಿಗೆ ಹೋಗಿ ಭೀಮ ಆ ಗುರುಗಳಿಗಂತಾನ, ಗುರುದೇವ ನಮ್ಮದ 99 ಯಜ್ಞ ಪೂರ್ಣ ಆಗಿದನ, ಈ ಯಜ್ಞಕ್ಕೆ ತಮ್ಮ ಆಗಮನ ಆಗಬೇಕು, ಯಜ್ಞದೊಳಗೆ ಬಂದು ನೀವು ಭಾಗವಹಿಸಿ ಆ ಯಜ್ಞವನ್ನ ಪೂರ್ಣಾವಸ್ಥೆ ಮಾಡಬೇಕು. ಆ ಯಜ್ಞದ ಪ್ರತಿಫಲ 100 ಯಜ್ಞ ಅದ ಅಂದ್ರೆ ನಮಗ್ ಪ್ರತಿಫಲ ಸಿಗ್ತದ. ಗುರುದೇವ ನೀವು ಯಜ್ಞಕ್ಕೆ ಬರಬೇಕಂತ ಹೇಳಿದಾಗನ ಅವಾಗ ಗುರುಗಳಂತಾರ, ಆ ಸದ್ಗುರುಗಳಂತಾರ, ಜನ ನಿಮ್ಮ ಯಜ್ಞಕ್ಕೆ ಬರಬೇಕಾಗಿತ್ತಂತನ 100 ಯಜ್ಞ ಆಗ್ಬೇಕಾಗಿತ್ತ, ನಿಮ್ ಯಜ್ಞಕ್ಕೆ ನಾ ಬರ್ಬೇಕಾಗಿತ್ತಂದ್ರ, ನಿಮ್ಮ ಮನೆಗೆ ನಾ ಬರ್ಬೇಕಾಗಿತ್ತಂದ್ರ ನಾ ಹಂಗ ಬರಂಗಿಲ್ಲ. ನನಗ್ ಏನಾರು ನೀವು ಕೊಡ್ಬೇಕ, ನಾ ಕೊಟ್ಟಾಗ ನಾ ಬರ್ತೇನೆ, ಹಂಗ ಬರಂಗಿಲ್ಲ ಅಂದ್ರ. ಏನಾರ ಕೊಟ್ಟಾಗ ಬರ್ಬೇಕಂದ ಕೂಡ್ಲೆ ಗುರು ಕನಿಗೆ ಕೊಡ್ಬೇಕು ಬ್ಯಾಡ್ದ್ರೆ? ಏನಾರ ಕೊಟ್ಟಾಗ ಅಂದ್ಕೂಡ್ಲೆ ವಿಚಾರ ಮಾಡ್ರು ಏನು ಕೊಡ್ಬೇಕು ಅಂದಾಗನ ಗುರುದೇವ್ ಏನ್ ಬೇಕು ಬೇಡು ನಾವು ಕೊಡ್ತೀವಿ, ನಿಮ್ಮ ಯಜ್ಞಕ್ಕೆ ಬಾ ಅಂದ್ಕೂಡ್ಲೆ ಏನಾರ ರೊಕ್ಕ ರೂಪಾಯಿ ದವಸ ಧಾನ್ಯ ಇದನ್ನೆಲ್ಲ ಕೇಳ್ತಿರ್ಬೇಕು. ಭೀಮನ ಮನುಷ್ಯನಾಗತ್ತು. ಆ ಸದ್ಗುರುಗಳು ಏನ್ ಕೇಳಿರಂದ್ರ, ಭೀಮಾ ನನಗೇನು ಬೇಡ, ಆ 99 ಯಜ್ಞದ ಪುಣ್ಯದ ಫಲ ನನಗ ದಾರಿ ಹೇಳಿ ಕೊಟ್ಟರೆ ಬರ್ತಾರೆ, ಹಂಗ ಆಗಿಲ್ಲ ಅಂದ್ರ ಅವ್ರು. ಏನ್ ಕೇಳಿರವ್ರ? 99 ಯಜ್ಞದ ಪುಣ್ಯದ ಫಲ ಕೊಡಂದ್ರೆ ಯಾರು ಕೊಟ್ಟಾರಿ? ಒಂದು ಯಜ್ಞ ಮಾಡ್ಬೇಕಾರೆ ಯಾವ್ಯಾವ ರಾಜ್ಯಕ್ಕೆ ಹೋಗಿ ಯಾವ್ಯಾವ ದೇಶದ ಮೇಲೆ ಹೋಗಿ ಯುದ್ಧ ಮಾಡ್ಕೊಂಡ್ ಬಂದಾರು. 99 ಇವೆಲ್ಲಿ ಸಾಧು ಕೂಡಿದವು ಇವೆ ಅಂತಾವ. ಗುರುದೇವ್ ಅನ್ನಕತ್ ಮನುಷ್ಯನ್ಯಾಗ, ಗುರುಗಳ ನೀವು ಇಲ್ಲೇ ಯಾರಿ ಅಂದಾವ. ಭೀಮ್ ಅಂದಾವ. ಭೀಮನ ಕಡೆ ಗದಾ ಎತ್ತಕರೆ ಅವ್ಗೆ ಏನ್ ಮಾಡಾಕ ಬರ್ಲಿಲ್ರಿ ಅಲ್ಲಿ. ಭೀಮನ ಕಡೆ ಗದಾ ಇಂತಾದೈತಿ ಅಂದ್ರ ಭೂಮಿ ತೂಕದ ವಜನ್ ಎಷ್ಟೈತ್ರಲ್ಲ, ಭೂಮಿ ಎಷ್ಟೈತಿ ಇದ್ರ ವಜನ್ ಅವನ ಕಡೆ ಗದಾ ಎತ್ತ. ಭೂಮಿ ತೂಕದ ವಜನ್ ಎಷ್ಟೈತ್ರ ಅಂತ ಗದಾ ಎತ್ತ. ಭೀಮಿಗೆ ಏನ್ ಮಾತಾಡಕ್ ಬರ್ಲಿಲ್ಲ. ಭೀಮ್ ಸರಳ ತಮ್ಮ ಯಜ್ಞ ಮಂಟಪಕ್ಕೆ ಬಂದ. ಅವಾಗ ಕೃಷ್ಣ ಪರಮಾತ್ಮ ಭೀಮ ಅದೇ ಕೆಲಸ ಏನಾಯ್ತು? ದೇವ 99 ಯಜ್ಞದ ಪುಣ್ಯದ ಫಲ ಕೊಟ್ರನ ಬರ್ತಾನೆ, ಇದ್ರಕ್ಕೆ ಬರಾಕ್ ಸಾಧ್ಯ ಆಗೋರು ಅಂತ ಗುರುದೇವರು ಹೇಳತ್ತಾರ, ಸದ್ಗುರು ಹೇಳತ್ತಾನ. ಅದಕ್ಕಾಗಿ ನಾವು 99 ಮಾಡಿದ ಯಜ್ಞದ ಪುಣ್ಯದ ಫಲ ಕೊಟ್ರೆ ನಮಗೇನು ಉಳಿತೈತ್ರ? ಪಾದಯಾತ್ರಕ್ಕೆ ಬಂದ್ರೆ ನಿಮ್ದು ಏನೇನು ಮನಿ ಕಡೆ ನಿಮ್ದು ಏನು ಉಳಿತೈತಿ? ದಾರ್ಯಾಗ ಹೊಂಟೈತಿ ನಿಮ್ದು. ಜ್ಞಾನೇಶ್ವರ ಮಹಾರಾಜರ ಮಂದಿರದಾಗ ಅಲ್ಲಿ ಚುನುಮರಿ ಚೂಡ ಬಾಳ ಚಲೋ ಆಗ್ಯಾವ ಗುರುಗಳು ಅನ್ನೋದು ಹಿಡಿದು ಮಾಡ್ರಿ. ಪ್ರಧಾನಿಯಾಗ ಅಲ್ಲಿಯೂ ಅವಲಕ್ಕಿ ಬಾಳ ಚಲೋ ಆಗ್ಯಾವ ಅಂದ್ರ ಅಲ್ಲಿಯೂ ಹೊಡೆದ್ರಿ. ಫೋಟೋದ ಕ್ರಾಸ್ದಾಗ 2 ತರ ಹಣ್ಣು ಸಿಕ್ತಂದ್ರ ಅದನ್ನೂ ಹೊಡೆದ್ರಿ. ಮೊಟಾನಿ ಬಾಜುನ ಹೊಡೆದ್ರಿ, ಬದ್ನಿಕಾಯಿ ಹೊಡೆದ್ರಿ, ಪಾಯಸಾನ ಹೊಡೆದ್ರಿ. ಅದೆಲ್ಲ ಹೋಗ್ಕೋತ ಹಿಂದ್ ಮರ್ಯಾಗ ಅಲ್ಲಿ ಅಕೌಂಟ್ದಾಗ ಅವ್ರ ಅಕೌಂಟ್ದಾಗ ಜಮಾ ಆಗೈತಿ. ಇಲ್ಲಿ ದಾಂಡೇಲಿ ಅವ್ರ ಪಕ್ಕ ಹುಷಾರದಾರ ಅವ್ರೇನ. ನೀವು ಕೊಡೋದಿಲ್ಲ ಅಂದ್ರೆ ನಿಮ್ ಅಕೌಂಟ್ದಾಗ ತಾನ ಹಣ ದುಡ್ಡು ಕಾಟಾಗಿರ್ತೈತಾರೆ. ಇದ್ರ ಮನೆ ಕಡೆ ನೀವು ಏನೇನು ಒಯ್ಯಾರದ್ರಿ ನೀವು ವಿಚಾರ ಮಾಡ್ರಿ. ನಿಮ್ಗ್ ಊಟ ಹಾಕತಾರ, ನಿಮ್ನೆಲ್ಲಾ ಸ್ವಾಗತ ಮಾಡ್ಕೋತಾರ. ಅವ್ರು ಹುಚ್ಚಿರದಾರನ್ರೇನ? ಅವ್ರೇನ
ಎಲ್ಲಾ ನಿಮ್ಮ ಅಕೌಂಟ್ದಾಗ 100 ಮಂದಿ ಇದ್ರಲ್ಲ, ಎಲ್ಲಾ ಹೋದ್ 100 ಮಂದಿ ಜನ ಹೋದ್ರಿ ಯಜ್ಞ ನೀವು ಮಾಡಿದ್ರಿ. ಮತ್ತ ಟಪ್ಪಾದಾಗ ಬಂದ ರಾಮಕೃಷ್ಣ ಹರಿ ಬನ್ನೋದ್ ಬಿಟ್ಟು ಟಪ್ಪಾದಾಗ ಬಂದ ಕತೆ ಹೇಳ್ತಿರ್ತಾರಲ್ಲ, ಪೂರ ಹೋಗ್ತದೆ, ಡಬಲ್ ಜೀರೋ ಆಕೈತಿ. ಮತ್ತೆ ಅವಾಗ ದ್ರೌಪದಿ ಮಾತಾ ಅಂತಾರ, ಆ ಗುರುದೇವ್ ಬರುದಿಲ್ಲ ಅಂತಾರಲ್ಲ, ದ್ರೌಪದಿ ಮಾತಾ ನಾ ಅವ್ರನ್ನ ಕರ್ಕೊಂಡು ಬರ್ತೇನ. ಯಾರಪ್ಪ ಅಂದ್ರ ಸದ್ಗುರುವಿನ ಶಿಷ್ಟ ಮಹಾಮನಿಗಳದಾರಲ್ಲ, ಯಾರದಾರಲ್ಲ ಅವ್ರನ್ನ, ಆ ದುರ್ವಾಸ ಮಹಾಮನಿಗಳಿರ್ಲಿ, ಯಾರು ಇದ್ರು ನಾ ಕರ್ಕೊಂಡು ಬರ್ತೇನಂತೆ. ದ್ರೌಪದಿ ಮಾತಾ ತನ್ನ ಯಜ್ಞ ಮಂಟಪದಿಂದ ಪರ್ಣ ಕುಟುಂಬನಿಗರಿಗೇನ ಭಗವಂತನ ನಾಮ ಚಿಂತನವನ್ನು ಮಾಡ್ತಾನ. ವಿಠಲ ತಾರ ವಿಠಲ ದಿಂದೆ ವಿಠಲ ತೋಂದಿಯೋಚಾರ, ವಿಠಲ ತೋಂದಿಯೋಚಾರ. ಆ ದ್ರೌಪದಿ ಮಾತಾ ಈಗ ನೀವ್ ಹೆಂಗ ದಿಂಡಿ ತಗೊಂಡ್ ಹೊಂದಿರ್ಲ, ವಿಠಲ ಟಾಳ ವಿಠಲ ದಿಂಡಿ, ವಿಠಲ ತೊಂಡಿ ಉಚ್ಚಾರ. ಆ ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾ, ಗುಣಗಾನವನ್ನ ಮಾಡ್ತಾ, ನಾಮಸ್ಮರಣೆಯನ್ನ ಮಾಡ್ತಾ 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 ಆ ಸದ್ಗುರುವಿನ ಪರ್ಣ ಕುಟ್ರ ಮಠ ನಡಿತಾ 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 ಭಗವಂತನ ನಾಮಸ್ಮರಣೆ ಮಾಡ್ತಾ ದ್ರೌಪದಿ ಹಾದಳು. ಗುರುದೇವ ಅಂತಾಳ, ನಮ್ಮ 100ನೇ ಯಜ್ಞ ಪೂರ್ಣಾವಸ್ಥೆ ಆಗುದದ, ನೀವು ಬಂದಾಗ ಆ 100 ಯಜ್ಞ ಪೂರ್ಣ ಆಗ್ತದನ, ತಮ್ಮ ಯಜ್ಞಕ್ಕೆ ಬಂದ ತಾವ ಆಶೀರ್ವದಿಸಬೇಕು ಅಂದಾಗ ಅವಾಗ ಗುರುಗಳು ಹೇಳ್ತಿದ್ದಾರೆ, ದ್ರೌಪದಿ तुला माहित आहे का नाही माझे करार? गुरुदेवा माहित आहे. 99 यज्ञाच्या पुण्याचं प्रतिफल धारण करायचं, ಸಂಕಲ್ಪ सोडायचा. 99 ಯಜ್ಞ ಮಾಡಿದ ಪುಣ್ಯ ಫಲವನ್ನ ನೀ ದಾರಿ ಎರಿಬೇಕು, ನನಗೆ ಸಂಕಲ್ಪ ಬಿಡಬೇಕು ದ್ರೌಪದಿ. ಗುರುದೇವ ಅಂದ್ರ ಅವಶ್ಯ ನಾ ಎಲ್ಲ ನಿಮಗ್ ಪುಣ್ಯದ ಫಲವನ್ನ ದಾರಿ ಏರ್ತೇನ. ನೀವು ಕೇಳಿದ್ದೆಷ್ಟ? ಯಾಕೆ ಕೇಳಿದಾರಕ್ಕೆ 99 ಅವ್ರ ಯಜ್ಞದ ಫಲ ಕೇಳಿದಾರ. ಗುರುದೇವ, ನಾವು ಯಜ್ಞ ಮಂಟಪದಿಂದ ನಿಮ್ಮ ಪರ್ಣ ಕುಟ್ರಿಗೆ ಬರ್ಬೇಕಾದ್ರ ಒಂದೊಂದು ಹೆಜ್ಜೆಗೆ ಒಂದೊಂದು ಯಜ್ಞ ಆಗ್ತೈತೆ ಅಂತೇಳಿ ಸತ್ಪುರುಷರು ಹೇಳಿದ್ದಾರೆ. ರಾಮವಾಟಿ ಚಾಲಿ ಯಜ್ಞ ಪಾವುಲ, ಒಂದೊಂದು ಪಾವನಕ್ಕೆ ಒಂದು ಯಜ್ಞ ಆಗ್ತದನ. ನಾ ಪರ್ಣ ಕುಟ್ರದಿಂದ ಇಲ್ಲಿ ಬರೋ ಮಠ, ಇಲ್ಲಿ ನಿಮ್ಮ ಪರ್ಣ ಕುಟ್ರಿ ಬರೋ ಮಠನು ನಾನು ಎಷ್ಟು ಯಜ್ಞ ಆಗಿದಾವ ನನಗೆ ಲೆಕ್ಕಿಲ್ಲ. ಉಳಿದ್ರಿಂದ ದಾಂಡೇಲಿ ಬರೋ ಮಠ ಎಷ್ಟು ಯಜ್ಞ ಆದವ್ರಿ? ಈ ದಾಂಡೇಲಿಯಾಗ ದಿಂಡಿ ಕಳಿಸ್ಯಾರ, ಅವ್ರು ಎಷ್ಟೇ ಯಜ್ಞ ಆಗಿದಾವ ಮನ್ಯಾಗ್ರಿ.
ಅವ್ರ ಮನ್ಯಾಗ ಮಾಡಿದ್ ಮನ್ಯಾಗನೇ ಯಜ್ಞ ಆಕಾವ್ರ. ಅವ್ರ ನೀವು ದಿಂಡಿ ಒಳಗ್ ಪಾದಯಾತ್ರಾ ದೇವದಲ್ಲ ನಿಮ್ಮ ಯಜ್ಞ ಇಷ್ಟ ಆಕಾವ್ರೆ. ಮತ್ ನಾಳೆ ವಾರ ನಿಮ್ಮ ಯಜ್ಞ ಹೆಂಗ್ ಆಕಾವ್ ನೀವ ವಿಚಾರ ಮಾಡ್ರಿ. ಈಗ ನಾಳೆ ನಾಡ್ದು ಶನಿವಾರ ಪ್ಯಾಟ್ರಿ ಮತ್ ಮರಿಯಾಗದು ಒಂದ್ ಮಾರಿ ಅತ್ರಾಗ ಬರ್ತೈತಿ ಎಂದಿಗೆ ಇದ್ದೀರಿ. ಮತ್ ನೀವು ನಿಮ್ಗ ಅದ ಪುಣ್ಯ ಇರ್ತೈತ್ರಿ. ಅವಶ್ಯ ಜಾತ ಅಹಿಪಹ ಕಾಲ ಜಪತಸಿ ಮಹಾಸ್ವಹಿತಾ ಚ ಗೌರವ ಧ್ಯಾನಿ ರಹ ಶ್ರೀಹರಿಚ. ಅವಿಷ್ಯ ನಾವ್ ಈ ವರ್ಷ ಬರ್ತೀವ್ರಿ ಮಹಾರಾಜರು. ಮುಂದಿನ ವರ್ಷ ಏನಾರ್ಕಯಿಂದ ಪಂಡ್ರಪುರ್ಲ ಮಹಾರಾಜ್ ಏನಾರು ಹೊತ್ತಿ ಪುಡ್ಶ ವರ್ಷ ಇತ್ತು. ಏನಾರ್ಕ ಎಂದತ್ತರಿ ಪುಡ್ಶ ವರ್ಷ ಇತ್ತು. ಈ ವರ್ಷ ಬರ್ತೀರಿ ಅಂದ್ರೆ ಬರ್ಬೇಕು ಮಾಡಿನ ಕರೆ. ಆದ್ರ ಮಕ್ಕಳದು ಶಿಕ್ಷಣ ಐತ್ರಿ. ಬರ್ಬೇಕು ಮಾಡಿದ್ದು ಕರೆ ಮಹಾರಾಜರ ಒಂದ್ ಸ್ವಲ್ಪ ಮನ್ಯಾಗ ಅಡಚಣೆ ಐತಿ. ಇದೆಲ್ಲ ಆಯುಷ್ಯ ಹೊಂಟೈತ್ರಿ. ಇದು ಶರೀರ ನಮ್ದು ಬಹಳ ದಿವಸ ಇಲ್ಲ. ನಮ್ಮ ಆಯುಷ್ಯ ಅಲ್ಪ ಆಯುಷ್ಯ ಐತಿ. ಅಲ್ಪ ಆಯುಷ್ಯ ಮಾನವ ದೇಹ ಶತ ಜನವೇದ ಅರ್ಧ ರಾತ್ರಿ काय मध्य भारतवा पिढा योगक्षय काय भजनासी उरली ती पायदा. पाय आली तरी केव्हा करायचं सांगा. आपल्या अंगामध्ये शक्ती असताना, अंगामध्ये बळ असताना पायवारी घडते महाराज. जेव्हा हे सगळं सिद्ध आहे हात चालावया पाय तेव्हा तो स्वहित आहे तीर्थ यात्रा जाय चुकू नको. आमच्या अंगातले म्हणजे बळ गेल्यानंतर, आता मगाशी आल्यानंतर आमचे स्वतः आमचे काका, छोटे काका माझे पाय दाबले. ते वडिलांचे पाय आम्ही दाबायचे का काय वडील आमचे पाय दाबायचे? ಇದೇಗ ನಮ್ಮ ಸಣ್ಣಪ್ಪ ನನ್ನ ಕಾಲು ಹೋಯ್ತಿದ್ರಿ. ಅವಂದು ನಾವು ಸೇವಾ ಮಾಡ್ಬೇಕು, ನಂದು ಅವ್ ಮಾಡ್ಬೇಕ್ರಿ. ಖರೆ ಹೇಳ್ರಿ, ಯಾರು ಮಾಡ್ಬೇಕು? ತಂದಿ ಸೇವಾ ಮಕ್ಕಳು ಮಾಡ್ಬೇಕು. ಮಕ್ಕಳದ ಸೇವಾ ತಂದಿ ಮಾಡ್ತಂದ್ರ ಮಹಾಮೂರ್ಖರಲ್ರಿ. ನಮ್ಗೆ ಈಗ 38 ವರ್ಷಕ್ಕನ 35 ವರ್ಷಕ್ಕನ ನಮ್ ಶರೀರ ನಮ್ಗೆ ಸಾಥ್ ಕೊಡುವಾತು. ಇನ್ನು ಮುಂದೆ ನಾವು ಯಾವ ಗ್ಯಾರಂಟಿ ಮೇಲೆ ಮುಂದಿನ ವರ್ಷ ಬರ್ತು ಅಂತ ಹೇಳ್ರಿ. ಅದಕ್ಕಾಗಿ ಎಚ್ಚರ ಆಗ್ರಿ ಅನ್ನೋ ಸಲುವಾಗಿನ ತುಕೋಬರಾಯರ ನಾಮ ಗೀತಾ ಉಠಾ ಉಠಿ ಹೋಯ ಸಂಸಾರಾಚೆ. ದ್ರೌಪದಿ ಮಾತಂತ ಗುರುದೇವ ನನ್ನ ಯಜ್ಞ ಮಂಟಪದಿಂದ ಇಲ್ಲಿ ಬರೋ ಮಠ ನಾನು ಎಷ್ಟು ಯಜ್ಞ ಆಗಿದಾವ ಕೇಳಿದ್ರೆ ಬರೀ ನೀವು ಎಷ್ಟ 99 ಯಜ್ಞ. ನಿಮ್ಗೆ ಎಷ್ಟು ಬೇಕಂತ ತಗೋರಿ. ಅವು ಎಷ್ಟು ಹೆಜ್ಜೆ ಆಗಿದ್ದು ಅವ್ರಿಗೆ ಗೊತ್ತಿಲ್ಲ. 1000 ಯಜ್ಞ ಆಗಿದ್ದಂತ್ರಿ. ಹಂಗ ನಾವು ಉಳುವಿ ಕ್ಷೇತ್ರದಿಂದ ಪಂಡ್ರಪುರಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಯಜ್ಞ ಆಕೈತಿ ಹೇಳ್ರಿ? ಎಷ್ಟು ಯಜ್ಞ ಅದನ್ನ ಲೆಕ್ಕ ಮಾಡಾಕ ಬರೋದಿಲ್ಲ ಅಂತ. ಹರಿಮುಖಿ ಮನ ಪುಣ್ಯಾಚಿ ಗಣನ. ಅದನ್ನ ಪುಣ್ಯದ ಗಣನ ಮಾಡಾಕ ಬರುದಿಲ್ಲ. ಭಗವಂತನ ನಾಮ ಉಚ್ಚಾರ ಮಾಡಿದ್ರನ ಅದನ್ನ ಗಣನ ಮಾಡಾಕ ಬರುದಿಲ್ಲ. ಅದಕ್ಕಾಗಿನ ಈ ಭಗವಂತನ ನಾಮಸ್ಮರಣೆದೊಳಗ ಅಷ್ಟು ಶಕ್ತಿ ಐತ್ರಿ. ಈ ನಾಮಸ್ಮರಣೆ ಎಲ್ಲಿಂದ ಬತ್ ಹೇಳ್ರಿ? ಯಾರಿಂದ ಬಂದೈತ್ರಿ ಇದು? ಭಗವಾನ್ ಪರಮಾತ್ಮನ ನಮ್ದ ಈ ಸಂಪ್ರದಾಯನ ಶಂಕರ ಪರಮಾತ್ಮನಿಂದ ಬಂದಂತ ಆದಿನಾಥ ಗುರು ಸಕಲ ಸಿದ್ಧಾಂಚ ಮಚ್ಚಂದ್ರ ತಯಾಚ ಮುಖ್ಯ ಶಿಷ್ಯ ಮಚ್ಚಂದ್ರಾನಿಭೂದ ಗೋರಕ್ಷ ಸಿಕ್ಕಿಲ ಗೋರಕ್ಷ ಒಳಲ ಗೈನಿ ಪ್ರತಿ. ಹೌದಲ್ರಿ? ಇದು ನಾಮಸ್ಮರಣೆ ಮಹಿಮಾ ದೇವರಿಗೆ ತಿಳಿದಿಲ್ಲ ಅಂತ. ತುಜ ನಾಮಾಚ ಮಹಿಮಾ ತುಜ ನಕರೆ ಮೇಘ ಶ್ಯಾಮ. ಒಂದು ಕಬೀರದಾಸರ ದುವಾ ಹೇಳ್ತಿದ್ದಾರ, ಬಡ ಬಡ ಜಗಮೇ ಕೌನ್ ಬಡ ಅಂದ್ರತಿ. ಯಾಕ ಹೊಲ್ದಾರ ಮುಗಿಸ್ಲಿ? ಯಾಕೋ ಎದ್ದು ಹೊಳೆ ಎದ್ದಾಡತ್ತೆ. ಹೊಲ್ದಾರ ಎದ್ದು ಅಡ್ಡಾಡಕತ್ರ ಸಂಶಯ ಆಕೈತಿ. 9 ಆತ್ರಿ ಟೈಮ್. 8ಕ್ಕೆ ಚಾಲು ಆಗಿತ್ತು, 9 ಮುಗಿಸೋದಾಗೈತ್ರಿ. ಮುಗಿಸಿ ಬಿಡೋಣ್ರಲ್ಲ. ಬಡ ಬಡ ಜಗಮೇ ಕೌನ್ ಬಡ ಅಂತಾರೆ. ದೊಡ್ಡವರ ಯಾರು ದೊಡ್ಡವ್ರಿ? ಪೃಥ್ವಿ ಬಡ ಅಂದ್ರತ ಕಬೀರದಾಸರ ದುಹಾಟ. ಕೌನ್ ಬಡ? ಪೃಥ್ವಿ ಬಡ. ಓ ಪೃಥ್ವಿ ತೋ ಕ್ಯಾ ಬಡ ಓ ನಾಗ ಶೇಷ ಮೇ ಖಡ ಅಂತ್ರಿ. ಪೃಥ್ವಿ ಆರ ಏನು ದ್ವಾರದನ ಆಗ ನಾಗ ಶೇಷನ ಏನ್ರಿ ಹೆಡಿ ಮೇಲೆ ಐತೆ. ಅವ್ರ ಕೌನ್ ಬಡ? ನಾಗಶೇಷ ಬಡ. ಓ ನಾಗಶೇಷ ತೋ ಕ್ಯಾ ಬಡ ಓ ಶಂಕರ ಗಲ್ಲಿ ಮೇ ಪಡ. ಆ ನಾಗಶೇಷ ಏನು ದ್ವಾರದನ ಅದು ಶಂಕರನ ಕೊಳ್ಳಾಗ ಇಟ್ಕೊಂಡ್ರಿ. ಯಾವ? ಓ ಅಕ್ಕವ್ರ ಕೌನ್ ಬಡ? ಶಂಕರ ಬಡ. ಶಂಕರ ತೋ ಕ್ಯಾ ಬಡ ಓ ಕೈಲಾಸ ಪರ್ವತ ಮೇ ಕಡ. ಶಂಕರ ಏನು ದೊಡ್ಡವ, ಆ ಶಂಕರನು ಕೈಲಾಸ ಪರ್ವತದ ಮೇಲೆ ಕುಂತಾನಂತ್ರಿ.
ಯಾರು ಶಂಕರ ಶಂಕರ ತೋ ಕ್ಯಾ ಬಡ ಕೈಲಾಸ ಪರ್ವತ ಮೇಡ ಅವ್ರ ಕೌನ್ ಬಡ ಯಾರು ದೊಡ್ಡವ್ರಿ ಬಿಸರಟ್ಟಿ ಅವ್ರು ಯಾರು ದೊಡ್ಡವ್ರಿ ಲಕ್ಷ ಇರ್ಲಿ ಮತ್ತೆ ನಿದ್ದೆ ಅದು ಮಾಡತ್ತೀರಿ ಮತ್ ನಿಮ್ ಕಡೆನ ಲಕ್ಷ ಐತಿ ನನಗ ಅಲ್ಲಿ ನಿಮ್ ಸಪ್ತಾಹದಾಗ ಕೇಳಾಕ್ ಸಿಗೋಲ್ ಬರೀ ತಿರುವುದು ಇರ್ತೈತಿ ಈಗಾರ ಕೇಳ್ರಿ ಅಂದಿಟ್ಟ ಅದ कौन बड़ा कैलाश पर्वत बड़ा कैलाश पर्वत वो क्या बड़ा रावण ने एक हाथ में उकड़ा आ कैलाश पर्वत ಏನು ದ್ವಾರದ ರಾವಣ ಇದ್ದ ಒಂದು ಕೈನಿಂದ ಎಬ್ಸಾನಂತ್ರಿ ಎಬ್ಸಾನ್ರಿ ಮಹಾರಾಜರ ನನಗೂ ಗೊತ್ತಿಲ್ಲ ಹೇಳತ್ತಾರ ಮಾತ್ರಿ ಯಾರು ದೊಡ್ಡವರಾದ್ರಿ रावण बड़ा रावण तो क्या बड़ा रामन एक बाण में पड़ा राम को एक बाण में पड़ा रावण ಏನು ದೊಡ್ಡವ ಆ ರಾಮ ಪ್ರಭು ಒಂದು ಬಾಣ ಹೊಡೆದ ಅವಾಗನ ರಾವಣ ಬಿದ್ದನ ಅವ್ರ ಕೌನ್ ಬಡ ರಾಮ ಬಡ ಅಂತ ಓ ರಾಮ तो क्या बड़ा ಓ ಮಾರುತಿ ಹೃದಯ में पड़ा ಅವಾರ ರಾಮಾರ ಏನು ದೊಡ್ಡವ ಅವ ರಾಮ ಮಾರುತರಾಯನ್ ಹೃದಯದಲ್ಲಿ ಹೋಗಿ ಕುಂತಾನ ಅವ ಏನ್ ದೊಡ್ಡ ಅವ್ರ ಕೌನ್ ಬಡ ಮಾರುತಿ ಬಡ ಮಾರುತಿ ಕ್ಯಾ ಬಡ ಮಾರುತಿ ಯಾಕೆ ದೊಡ್ಡವ್ರಿ ಅವ ರಾಮ ನಾಮವಾಗಿ ಸತತವಾಗಿ ಮಾರುತಿ ಸತತವಾಗಿ ರಾಮ ನಾಮವನ್ನ ಸತತಂ ಕೀರ್ತಯಂತು ಮಾಂ ಯತತಂತಚ್ಚ ದಡವ್ರತ ನಮ ಸಂತಶ್ಯ ಮಾಂ ಭಕ್ತ ನಿತ್ಯಯುಕ್ತ ಉಪಾಸತಿ ಸತತವಾಗಿ ಅವ ಮಾರುತರಾಯ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಿದ್ರೆ ಮಾರುತರಾಯ ಅರ್ಜುನ್ ಯಾವ ರೀತಿಯಾಗಿ ಪರಮಾತ್ಮ ಅನನ್ಯವಾಗಿ ಗುಣಗಾನ ಮಾಡ್ತಿದ್ಲ ಹಂಗ ಮಾರುತರಾಯ ಸಾತವಿಲೇರಾಹೆ ಹೃದಯ ಸಂಪುಷ್ಟಿ ಬಾಹಿರದ ಕುಟಿ ಉವಿ ಮೂರ್ತಿ